ಇತ್ತೀಚೆಗೆ ಡಾಕ್ಟರ್ ಕೆ ಬಿ ಗುಡಿಸಿ ಅನ್ನೋ ಕಟ್ಟಿಲ್ಲ ಈ ವಿಶ್ವವಿದ್ಯಾಲಯ ಕುಲಪತಿಗಳಾಗಿದ್ದವರು ಕನ್ನಡ ವಿರೋಧಿಗಳು, ಕನ್ನಡ ದ್ರೋಹಿಗಳು. ಯಾಕೆ ಅಂತಂದ್ರೆ ಹಿಂದೊಮ್ಮೆ ನಾವು ಇಡೀ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿಯೂ 5, 6, 10, 11 ಸ್ಟ್ರೀಮ್ಗಳಿಗೆ ಭಾಷಾ ಪಠ್ಯ ಇದೆ. ದಯವಿಟ್ಟು ಇದನ್ನು ನೀವು ನಮ್ಮಲ್ಲಿ 5, 6 ಮಾಡಬೇಕು ಅಂತ ಗುರ್ಲಿನ್ ಕಾಪ್ಸೆಯವರ ನಾಯಕತ್ವದಲ್ಲಿ ಕೊರೋನಾ ಸಂದರ್ಭದಲ್ಲಿ ಹೋರಾಟ ಮಾಡಿದ್ರು ಕೂಡ ಅವರು ಭರವಸೆಯನ್ನು ಕೊಟ್ಟು ಸುಳ್ಳು ಹೇಳಿ ಕೊನೆಗೂ ಆ ಬೇಡಿಕೆಯನ್ನು ಈಡೇರಿಸಲಿಲ್ಲ, ಹೋಗಿ. ಮತ್ತೆ ಅವರು ಎಂಥ ದೊಡ್ಡ ವ್ಯಕ್ತಿ ಅಂತಂದ್ರೆ ಅವರೇ ಅಧ್ಯಕ್ಷರಾಗಿರುವ ಒಂದು ಸಂಶೋಧನಾ ಸಮಿತಿಗೆ ಒಂದು 10,000 ರೂಪಾಯಿ ಮೌಲ್ಯದ ಒಂದು ಪ್ರಶಸ್ತಿಗೆ ಅವರ ವಿದ್ಯಾರ್ಥಿಗಳು ಬರೆದ ತಮ್ಮದೇ ಲೇಖನಕ್ಕೆ ಆ ಪ್ರಶಸ್ತಿಯನ್ನು ಸ್ವೀಕರಿಸಿದಂತ ಗೌರವಾನ್ವಿತ ಮನುಷ್ಯ ಅನ್ನೋದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇನ್ನೂ ಒಂದು ವಿಷಯವನ್ನು ಹೇಳೋದಾದ್ರೆ, ಈಗಾಗಲೇ ಪತ್ರಿಕೆಗಳಲ್ಲಿ, ಸಿಂಡಿಕೇಟ್ ಮೀಟಿಂಗ್ಗಳಲ್ಲಿ ನಿರಂತರವಾಗಿ ಅವರ ಬಗ್ಗೆ ಚರ್ಚೆ ಏನಂದ್ರೆ ಅವರು ಮಹಾ ಚೋರರು, ಅವರಿವರ ಸಂಶೋಧನೆಗಳನ್ನು ಕದ್ದು ತಾವು ಸಂಶೋಧಕರನ್ನುವಂಥವರು ಅಂತ ಹೇಳಿ. ಸೊ ಇದನ್ನೆಲ್ಲ ನಾವು ಹೇಳಬೇಕಾಗಿರಲಿಲ್ಲ. ಇದನ್ನು ಯಾಕೆ ಹೇಳಬೇಕಾಗಿದೆ ಅಂತಂದ್ರೆ ಇದು ಯಾವುದೋ ಒಂದು ವಿಷಯನೇ ಆಗಿರಲಿಲ್ಲ. ಯಾಕೆ ಹೇಳಬೇಕಾಗಿದೆ ಅಂದ್ರೆ ಶಂಕರ್ ಹಲಗತ್ತಿ ಅವರು ಇರುವ ಒಂದು ಕಾರ್ಯಕ್ರಮದಲ್ಲಿ, ಕರ್ನಾಟಕ ವಿದ್ಯಾವರ್ಧಕದ ಒಂದು ಸಮಾರಂಭದಲ್ಲಿ ಕನ್ನಡ ವಿಭಾಗದಲ್ಲಿ ನಡೀತಾ ಇರುವ ಎಲ್ಲ ಸಂಶೋಧನೆಗಳು ಕಳಪೆ ಸಂಶೋಧನೆಗಳು, ಯಾಕಾದ್ರೂ ಇಂಥ ಸಂಶೋಧನೆಗಳು ಅವರು ಮಾಡ್ತಾರೋ ಗೊತ್ತಿಲ್ಲ ಅನ್ನುವಂಥ ಒಂದು ನೀಚ ಹೇಳಿಕೆಯನ್ನ ಅವರು ಕೊಟ್ಟಿದ್ರು. ಆವಾಗ ಕನ್ನಡ ಅಧ್ಯಾಪಕರ ಪರಿಷತ್ತಿನ ವತಿಯಿಂದ ಭಜಂತ್ರಿಸರು ನಾವು ಅವರ ನೀಡಿದ ಈ ಹೇಳಿಕೆಯನ್ನ ಬಹಳ ಕಟುವಾಗಿ ವಿರೋಧ ಮಾಡಿದ್ವಿ. ಅದರ ಅರ್ಥ ಕನ್ನಡದಲ್ಲಿ ಬರುವ ಎಲ್ಲ ಸಂಶೋಧನೆಗಳು ಶ್ರೇಷ್ಠ ಅಂತಲ್ಲ. ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಎಲ್ಲ ಜ್ಞಾನ ಕ್ಷೇತ್ರಗಳಲ್ಲೂ ಕಳಪೆ ಸಂಶೋಧನೆಗಳು, ತುಂಬಾ ಶ್ರೇಷ್ಠ ಸಂಶೋಧನೆಗಳು ಬರ್ತಾ ಇವೆ. ಆದರೆ ಹೇಗೆ ಏನು ನೀವು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಿನ ಸಂಶೋಧಕರಾಗಿ ಈ ವಿಶ್ವವಿದ್ಯಾಲಯಕ್ಕೆ ನೊಬೆಲ್ ಬಹುಮಾನ ತಂದುಕೊಟ್ಟಿದ್ದೀರಾ, ಯಾವುದಾದ್ರೂ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಅಂತ ತಂದುಕೊಟ್ಟಿದ್ದೀರಾ. ಹಾಗೆ ನೋಡಿದ್ರೆ ಬೂಕರ್ ಅನ್ನುವ ಪ್ರಶಸ್ತಿಯನ್ನ ಇಡೀ ಕನ್ನಡಕ್ಕೆ ತಂದುಕೊಟ್ಟವರು ಕನ್ನಡದ ಹೀಗಾಗಿ ನಾನು ಮೊದಲೇದಾಗಿ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಗುಡಿಸಿ ಅವರ ಆ ಹೇಳಿಕೆಯನ್ನ ಇದು ಸರಿಯಾದ ವೇದಿಕೆ ಆಗಿರೋ ಕಾರಣಕ್ಕಾಗಿ ಅವರು ಏನು ಅಂದ್ರೆ ಮೂಲತಃ ಕನ್ನಡ ದ್ರೋಹಿಯಾಗಿರುವ, ಕನ್ನಡವನ್ನು ಕುರಿತು ಸದಾ ಒಂದು ಅವಮಾನವನ್ನು ಮಾಡ್ತಾ ಬಂದಿರುವ ಒಬ್ಬ ಕುಲಪತಿ ಅವರು ಆ ಸ್ಥಾನವನ್ನು ಬಿಟ್ಟು ಹೋದ ಮೇಲೆ ತಮ್ಮ ಕೀಳು ಅಭಿರುಚಿಯನ್ನು ಮುಂದುವರಿಸಿದ್ದಾರೆ. ಅವರಿಗೆ ನಾನು ಮಾತನ್ನು ಬರೆದಿದ್ದೀವಿ, ಕ್ಷಮೆ ಕೇಳಲು ಕೂಡ ಅನರ್ಹ ಮನುಷ್ಯ ಅಂತ. ಅವ್ರು ಕ್ಷಮೆ ಕೇಳೋದು ಬೇಡ, ಅವ್ರು ಕ್ಷಮೆ ಕೇಳಲು ಕೂಡ ಅನರ್ಹ ಮನುಷ್ಯ ಅಂತ ಹೇಳಿ ಅವರ ಅಭಿಪ್ರಾಯಕ್ಕೆ ಒಂದು ಧಿಕ್ಕಾರವನ್ನು ಹೇಳುವುದರ ಮೂಲಕ ನನ್ನ ಮಾತುಗಳನ್ನು ಇವತ್ತು ಆರಂಭ ಮಾಡ್ತೀನಿ. ಆಗಿದ್ದಂತಹ ಒಬ್ಬರ ಮಾತುಗಳನ್ನು ಪ್ರಸ್ತಾಪ ಮಾಡಿದರು. ಬಹುತೇಕ ನಾನು ಅದು ಮಾಡಬೇಕಂತ ನಾನು ಬಂದಿದ್ದೆ. ನಮ್ಮ ಸಂಶೋಧನೆಗಳು, ಕನ್ನಡದ ಸಂಶೋಧನೆಗಳು ನಿರುಪಯುಕ್ತ, ಅದರಲ್ಲಿ ಉಪಯೋಗ ಇಲ್ಲ ಅನ್ನುವಂತಹ ಮಾತನ್ನು ಅದು ಸಂಘದ ವೇದಿಕೆ ಮೇಲೆ ಮಾಡಿತ್ತು. ಅತ್ಯಂತ ನೋವು ಮತ್ತು ಸಂಕಟದ ಮತ್ತು ಖಂಡಿಸುವ ಮಾತುಗಳು. ಕರ್ನಾಟಕ ವಿದ್ಯಾವರ್ಧಕ ಸಂಘ ಕರ್ನಾಟಕ ವಿಶ್ವವಿದ್ಯಾಲಯ ಹುಟ್ಟಲಿಕ್ಕೆ ಕಾರಣ ಆಗಿದೆ. ಅದು ಯಾರು ಅಲ್ಲಿ ವಿಸಿಗಳಾಗಿ ಚೇರನ್ನು ಅಲಂಕರಿಸ್ತಾರೆ ಅವರಿಗೆ ಅರಿವು ಏನಿರಬೇಕಾಗಿದೆ ಅಂದರೆ, ಕರ್ನಾಟಕ ವಿದ್ಯಾವರ್ಧಕ ಸಂಘದೊಳಗೆ ಬಂದು ಕನ್ನಡದ ಬಗ್ಗೆ ನಾನು ಅವಹೇಳನ ಮಾಡ್ತೇನೆ ಅಂದರೆ, ಅದ್ರ ವಿರುದ್ಧ ಮಾತಾಡ್ತೇನೆ ಅಂತಂದರೆ ಅದು ಯಾರಾದರೂ ಖಂಡಿಸುವಂಥದ್ದು ಅಷ್ಟೇ ಅಲ್ಲ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಹಿತ ಬಲವಾಗಿ ಅದನ್ನು ಖಂಡಿಸ್ತಾರೆ. ಅದಕ್ಕೆ ಎರಡು ಮಾತಿಲ್ಲವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಬಹುತೇಕ ಕನ್ನಡದ ಸಂಶೋಧನೆಗಳು ನಡೆಯದೇ ಇದ್ದಿದ್ರೆ ನಮ್ಮ ಕನ್ನಡದ ಇತಿಹಾಸವನ್ನು ಯಾರು ಕಟ್ಟಿಕೊಡ್ತಿದ್ರು ಅಂತ, ಅದು ಸಾಹಿತ್ಯಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಈ ನೆಲದ ಇರ್ಬೋದು, ಈ ಭಾಷೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಯಾರು ಕಟ್ಟಿಕೊಡ್ತಿದ್ರು? ಏನು ಕೆಮಿಸ್ಟ್ರಿ ಪ್ರಾಧ್ಯಾಪಕ ಕಟ್ಟಿಕೊಡ್ತಿದ್ರ, ಫಿಸಿಕ್ಸ್ ಪ್ರಾಧ್ಯಾಪಕರಿಗೆ ಕಟ್ಟಿಕೊಡ್ತಿದ್ರ, ಅವ್ರು ಸಂಶೋಧನೆ ಗೊತ್ತಾಗಿತ್ತ? ಈ ಸಣ್ಣ ಅರಿವು ನಾನು ಮಾತಾಡಬೇಕಾದ್ರೆ, ಕನ್ನಡದ ಬಗ್ಗೆ ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ಯಾಕಂದ್ರೆ ಒಂದು ಮಾತು ಹೋದ ಬೆಳಗ್ಗೆ ಅದು ಎಷ್ಟರ ಮಟ್ಟಿಗೆ ಅದು ಅಪಾಯ ಆಗ್ತದೆ ಅನ್ನೋದನ್ನು ತಿಳುವಳಿಕೆ ಇರಬೇಕಾಗಿತ್ತು.
ಭಾಳ ದೊಡ್ಡ ಸ್ಥಾನದೊಳಗಿದ್ದವರು ಮಾತನಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾತನಾಡಬೇಕು. ಇದು ನಮಗೆ ಅವರೇನು ಹೊಸದಾಗಿ ನನಗೆ ಭಾಳ ಇದರಿಂದ ಧಾರವಾಡದೊಳಗೆ ಇದ್ದವರು ಕುಡಿಸೆಯವರು ಭಾಳ ಹತ್ತಿರದ ಒಟ್ಟಿಗೆ ಕೆಲಸ ಮಾಡ್ತಾರೆ ವಿಜ್ಞಾನದ ವಿಷಯದೊಳಗೆ ವೈಜ್ಞಾನಿಕ ಸಂಬಂಧಪಟ್ಟಂತೆ ಚಳವಳಿಯೊಳಗೆ ನಾವು ಕೂಡಿ ಕೆಲಸ ಮಾಡಿದರು. ಬಟ್ ಅವರಿಂದ ಇಂಥ ನಿರೀಕ್ಷೆಯನ್ನು ನಾನು ಮಾಡಿರಲಿಲ್ಲ, ಖಂಡಿತ ಮಾಡಿರಲಿಲ್ಲ. ನನಗೆ ಹೇಳಬೇಕಾಗಿದ್ದು ಒಂದು 2 ಮಾತುಗಳನ್ನು ಹೇಳ್ಬಿಟ್ಟು ಬಿಡ್ತೇನೆ. ಏನು ಅಂದರೆ, ಈಗಾಗಲೇ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡಿಗ ಕರ್ನಾಟಕ ಕುರಿತಂತೆ ಭಾಳ ವಿಸ್ತೃತವಾಗಿ ಹೇಳಿದ್ದಾರೆ. ಖಂಡಿತ ಒಂದು ದಿನದ ವಿಚಾರ ಸಂಕಿರಣವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದರೊಳಗೆ ಏನು ಅಂಥ ಮುಕುಂದವರು ಮತ್ತು ಭಜಂತ್ರಿಯವರು 2 ಜೋಡಿಗಳು 2 ದೊಡ್ಡ ಪ್ರಬಲವಾದ 2 ಶಕ್ತಿಗಳು ಈ ಸಂಘಟನೆಯನ್ನು ಮುಂದುವರಿತಾ ನನಗೆ ಹೆಮ್ಮೆ ಮತ್ತು ಗೌರವ ಅಂತ ಭಾವಿಸ್ತಾ ಇದ್ದೇನೆ. ನಾನು ನಿರೀಕ್ಷೆ ಮಾಡುವುದೇನು ಅಂದರೆ, ನಮ್ಮ ಕಲ್ಲೂರಿಗೆ ಬಂದಿದೆ ಸರ್, ನಿಮಗೆ ಪ್ರೀತಿ ಸ್ವಾಗತ. ನಾನು ನಿರೀಕ್ಷೆ ಮಾಡುವುದೇನು ಅಂದರೆ, ಇವತ್ತು ಕನ್ನಡ ಕುರಿತಂತೆ ತಮಗೆಲ್ಲ ಗೊತ್ತಿದೆ, ಒಂದು ಕಡೆ ಕನ್ನಡ ಶಾಲೆಗಳು ಮುಚ್ಚಿಕೊಳ್ತಾ ಇದ್ದಾರೆ, ಮತ್ತೊಂದು ಕಡೆ ಇಂಗ್ಲಿಷ್ ಶಾಲೆಗಳನ್ನ ಸರ್ಕಾರ ತೆಗಿತಾ ಇದೆ. ಒಂದು ಕಡೆ ಕನ್ನಡ ಶಾಲೆಗಳನ್ನ ಉಳಿಸ್ಲಿಕ್ಕೆ ಸರ್ಕಾರನ ಪ್ರಯತ್ನ ಮಾಡ್ತದ, ಮತ್ತೊಂದು ಕಡೆ ಕನ್ನಡ ಶಾಲೆಗಳನ್ನ ಮುಚ್ಚಲಿಕ್ಕೆ ಸರ್ಕಾರನ ಪ್ರಯತ್ನ ಮಾಡ್ತದೆ. ವಿರುದ್ಧವಲ್ಲ, ಇಂಥದ್ದು ವಿರುದ್ಧದ ಮಧ್ಯೆ ನಾವು ಕನ್ನಡ ಪ್ರಾಧ್ಯಾಪಕರಾದವರು ನಮ್ಮ ಜವಾಬ್ದಾರಿ ಏನಿದೆ ಅಂತ ನಿಮ್ಮ ಸ್ಥಳದೊಳಗೆ ಜಿಲ್ಲೆಯೊಳಗೆ ಇವತ್ತು ಕನ್ನಡ ಶಾಲೆಗಳು ಉಳಿದ್ರೆ ನಾಳೆ ಇಂಥ ಪೋಸ್ಟ್ಗಳನ್ನು ನಾವು ಮುಂದಿನ ಪೀಳಿಗೆಯನ್ನು ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಯಾರು ಕನ್ನಡ ತಗೊಳ್ಳೇ ಇಲ್ಲ, ತಗೊಳ್ತಾನೆ ಇಲ್ಲ. ತಗೊಳ್ಳಿದ್ರೆ ಮುಂದೆ ಏನು ಪರಿಸ್ಥಿತಿ? ಕಾಲೇಜ್ ಒಳಗೆ ಕನ್ನಡದ ವಿಭಾಗದ ಪರಿಸ್ಥಿತಿ ಏನು ಅಂತ, ಹಾಗೆ ಕನ್ನಡ ಶಾಲೆಗಳು ಮುಚ್ಕೊಳ್ತಾವು, ಹಾಗೆ ಕನ್ನಡ ಏನು ಕಾಲೇಜ್ ಒಳಗೆ ಕನ್ನಡ ವಿಭಾಗ ಮುಚ್ಕೊಳ್ತದ. ಈ ಸಣ್ಣ ಅರಿವು ತಿಳುವಳಿಕೆ ನಮಗೆಲ್ಲರಿಗೂ ಇರಬೇಕಾಗಿದೆ. ಈ ಅರಿವನ್ನು ಇಟ್ಟುಕೊಂಡು ನಾವು ಹೇಗೆ ಕನ್ನಡತನವನ್ನು ಉಳಿಸಬೇಕಾಗಿದೆ ಅನ್ನೋದ್ರ ಬಗ್ಗೆ ಬಹಳ ಗಂಭೀರವಾಗಿ ಪರಿಷತ್ತು ಏನು ನಿಮ್ಮ ಅಧ್ಯಾಪಕರ ಪರಿಷತ್ತು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಏನು ಮಾಡಕ್ಕೆ ಸಾಧ್ಯತೆ ಇದೆ? ನಮ್ಗೆ ಬಹಳ ಒಕ್ಕೊಂದವ್ರು ಹೇಳೋ ಒಂದು ಮಾತು ಹೇಳಿದರು, ಏನು ಮಾಡ್ತೀವಿ ಏನು ತಗೊಂಡು ಮಾಡೋದು ಅಂತ. ಇದು ನನ್ನ ಅನುಭವಕ್ಕೂ ಬಂದಿದ್ದೆ. ಏನೋ ಮಾಡಕ್ಕೆ ಮೊದಲು ಫಸ್ಟ್ ಡೈಲಾಗ್ ಬರ್ತಿದ್ದೇನೆ, ಏನ್ರಿ ಹೆಣಕ್ಕೆ ಸಿಂಗಾರ ಮಾಡಬಾರ್ದು, ಊರಿಗೆ ಉಪಕಾರ ಮಾಡಬಾರ್ದು ಅನ್ನೋಂಥದ್ದು. ಇಂಥ ಮಾತುಗಳು ಬಹುತೇಕ ಹಿಂದಿನ ಹಿರಿಯರು ಅಂತ ಹೋಗಿದ್ರಿ ಏನಕ್ಕಿತ್ತು ಅಂತ. ಹಿಂದಿನ ಹಿರಿಯರಲ್ಲ, ಕುವೆಂಪು ಅದು ಹಿಡ್ಕೊಂಡು ಅದಕ್ಕಿಂತ ಹಿರಿಯರು ಏನು ಸಮಾಜಕ್ಕೆ ಮಾಡಿದ್ರೆ ಏನಾಗೋದೈತೆ ಬಿಡ್ರಿ ಅಂತ ತಿಳ್ಕೊಂಡು ನಾನು ಸುಮ್ಮನೆ ಇರ್ತಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಅಂತ. ಸ್ವಾತಂತ್ರ್ಯ ಚಳುವಳಿಗಾರರು ಹಂಗಂದಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಅಂತ. ಏಕೀಕರಣ ಹೋರಾಟ ಮಾಡಿದವರು ಹಂಗಂದಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಅಂತ. ಇಂಥವನ್ನ ನಾವು ಸ್ಮರಣೆ ಮಾಡ್ಕೊಳ್ಳೋ ಹೋದ್ರೆ, ಇಂಥವನ್ನ ನಮ್ಮೊಳಗೆ ಪ್ರಜ್ಞೆಯನ್ನು ತಂದುಕೊಳ್ಳೋದು ಹೋದ್ರೆ ಖಂಡಿತ ನಾವು ಇವತ್ತು ಏನು ನಮ್ಗೆ ಅನ್ನ ಹಾಕ್ತಾ ಇದ್ದೀವಿ, ಕನ್ನಡದ ಹೆಸರುಗಳು ನಾವು ಊಟ ಮಾಡ್ತಾ ಇದ್ದೀವಿ, ನೆಮ್ಮದಿ ಬದುಕು ಕಟ್ಕೊಂಡಿದ್ದೀವಿ. ಆ ನೆಮ್ಮದಿಯ ಬದುಕಿಗೆ ನಾವೇನು ವಾರಸುದಾರರಿಗೆ ಉತ್ತರ ಕೊಡಬೇಕಾಗಿದೆ. ಆ ನಿಟ್ಟಿನೊಳಗೆ ಬಹಳ ದೊಡ್ಡ ಜವಾಬ್ದಾರಿ ತಮ್ಮ ಮೇಲೆ ಇದೆ. ನಿಮ್ಮ ಕಾಲೇಜೊಳಗೆ, ನಿಮ್ಮ ಊರೊಳಗೆ, ನಿಮ್ಮ ಜಿಲ್ಲೆಯೊಳಗೆ ಯಾರಾದರೂ ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಕನ್ನಡ ಪ್ರಾಧ್ಯಾಪಕರು ಕರೀರಿ ಅಂತ ಹೇಳ್ತಾರೆ, ಕನ್ನಡ ಟೀಚರ್ ಕರೀರಿ ಅಂತ ಹೇಳ್ತಾರೆ. ಯಾರು ಸೈನ್ಸ್ ಟೀಚರ್ ಕರೀರಿ, ಇಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಯಾರು ಕರೀರಿ. ಯಾರು ಒಂದು ಹಾಡ ಹೇಳಬೇಕಾದ್ರೆ ಕರೀರಿ ಕನ್ನಡ ಟೀಚರ್ ಅಂತ ಹೇಳ್ತಾರೆ. ಇಂಥ ಒಂದು ಇಡೀ ಸಂಸ್ಕೃತಿ ಸಾಹಿತ್ಯದ ವಕ್ತಾರರು ಅಷ್ಟೇ ಅಲ್ಲ, ನೀವು ಅದರ ವಾರಸುದಾರರು ಮತ್ತು ಅದರ ಮಾಂಡಲಿಕರು. ಅಂಥ ತಿಳುವಳಿಕೆ ನಿಮಗಿದೆ, ಖಂಡಿತ ಇದೆ. ಅದನ್ನು ತೊಡಗಿಸ್ಕೊಳ್ಳುವಲ್ಲಿ ನಾನು ಹಿಂದೆ ಹಾಕ್ತೇನೆ, ಹಿಂದೆ ಹೋಗ್ತಾ ಇದ್ದೇನೆ. ಬಹಳ ಹಗುರವಾಗಿ ಮಾತನಾಡಿದಂಥ ನಮ್ಮ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳ ಬಗೆಗೆ ಒಕ್ಕುಂದವರು, ಶಂಕರಣ್ಣವರು ಆಡಿದ ನನ್ನ ಮಾತುಗಳನ್ನು ಕೂಡ ಅಲ್ಲಿಂದ ಆರಂಭಿಸ್ತಾ ಇದ್ದೇನೆ. ಕನ್ನಡದ ಬಗೆಗೆ ಯಾರೋ ಏನೋ ಮಾತನಾಡಿದ್ರು ಅಂತೇಳಿ ನಾವು ಆತಂಕಕ್ಕೆ
ಒಳಗಾಗುವಂಥ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ಕೆಲವರು ಆ ವಿಷಯದ ಆಳ ವಿಸ್ತಾರ ಹರವು ಗೊತ್ತಿಲ್ಲದೆ ಏನೋ ಮಾತನಾಡ್ತಾರೆ. ಕನ್ನಡಿಗರಿಗೆ ಒಂದು ಬಹಳ ದೊಡ್ಡ ಗುಣ ಏನಂತ ಹೇಳಿದರೆ ಕ್ಷಮಿಸುವಂಥ ಗುಣ. ಕೆಲವು ಸಂದರ್ಭದಲ್ಲಿ ಅಂಥವುಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳದೆ ಕನ್ನಡದ ಕೆಲಸವನ್ನು ನಾವು ಸರಿಯಾಗಿ ಮಾಡಿದರೆ ಆ ರೀತಿ ಮಾತನಾಡುವವರಿಗೆ ಅದೇ ನಮ್ಮ ಉತ್ತರ ಆಗಿತ್ತು. ಬಹುಶಃ ಅವರಿಗೆ ಗೊತ್ತಿರಲಿಕ್ಕಿಲ್ಲ ನಿಮ್ಮ ಕೆಮಿಸ್ಟ್ರಿ ಪ್ರಯೋಗಾಲಯಗಳಲ್ಲಿ ನಡೀತಕ್ಕಂಥ ಕೆಲಸವು ನಮ್ಮ ತಾಯಂದಿರು ಅಡುಗೆ ಮನೆಯಲ್ಲಿ ಪ್ರತಿದಿನ ಅಂತ ಪ್ರಯೋಗಗಳನ್ನು ಮಾಡಿಸ. ಎಸ್, ನೀವು ಆ ತಾಯಿಯ ಕೆಮಿಸ್ಟ್ರಿಯಲ್ಲಿ ತಯಾರಾದದ್ದನ್ನು ಉಂಡು ಬೆಳೆದವರು. ಹುಳ್ಳಾನುಚ್ಚ ಮಾಡಿ ಅಡಿಗೆಯೊಳಗಿಟ್ಟರೆ 1 ತಿಂಗಳಾನುಗಟ್ಟಲೆ ಕೆಡುವುದಿಲ್ಲ ಅನ್ನುವಂಥ ಪ್ರಯೋಗ ಮಾಡೋದಕ್ಕೆ ನಮ್ಮ ತಾಯಿ, ನಮ್ಮ ಅಜ್ಜಿ ಅಡುಗೆ ಮನೆಯ ಕೆಮಿಸ್ಟ್ರಿ. ಬಹುಶಃ ಹುಳ್ಳಾನುಚ್ಚ ಮಾಡಿ ಸರಿಯಾಗಿ ಅಟ್ಟು ಅದನ್ನು ಸರಿಯಾಗಿ ಇಟ್ಟು ತಿಂದರೆ 1 ತಿಂಗಳ ಮೇಲೆ ತಿನ್ಬಹುದು ಅನ್ನುವಂಥ ಈ ಹುಳ್ಳಾನುಚ್ಚಿಗೆ ನಮ್ಮ ತಾಯಿಯಂದ್ರೆ ಏನಾದರೂ ಇಂಗ್ಲೆಂಡ್, ಅಮೇರಿಕಾ ಪೇಟೆಂಟ್ಗಳಿಗೆ ಕಳಿಸಿದ್ರೆ ನಿಮ್ಮ ಕೆಮಿಸ್ಟ್ರಿಯಲ್ಲಿ ಸಿಗುಕ್ಕಿಂತ ಪೂರ್ವದಲ್ಲಿ ನಮ್ಮ ತಾಯಿ ಮಾಡಿದಂಥ ಹುಳ್ಳಾನುಚ್ಚಿಗೆ ಇಂಗ್ಲೆಂಡ್, ಅಮೇರಿಕಾದ ಪೇಟೆಂಟ್. ಪುಂಡಿ ಪಲ್ಲೆ ಯಾವ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಮಾಡ್ತೀರಿ ನೀವು ಅಲ್ವಾ? ನಮ್ಮ ಆಚೆ ಕಟ್ಟಿ ಮೇಲೆ ಕೂತ್ಕೊಂಡು ಚಕಮುಕಿ ಕಟ್ಟದ ಬೆಂಕಿ ಹೊತ್ತಿಸಿ ಮುಸಿಸಿದವನಿಗೆ ಎಲೆಕ್ಟ್ರಾನಿಕ್ಸ್ ಗೊತ್ತು, ಫಿಸಿಕ್ಸ್ ಗೊತ್ತು ಅವನಿಗೆ. ನಿಮ್ಮ ಎಲೆಕ್ಟ್ರಾನಿಕ್ಸ್ ಫಿಸಿಕ್ಸ್ ಪ್ರಯೋಗಾಲಯದಲ್ಲಿ ಮಾಡ್ತಕ್ಕಂಥ ಪ್ರಯೋಗವನ್ನ ಕಟ್ಟಿ ಮೇಲೆ ಕೂತು ಚಿಲ್ವಿಸಿದು ಅಜ್ಜ ಈ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಅಲ್ವಾ? ಉಪ್ಪಿನಕಾಯಿ ಹಾಕಿಟ್ರೆ ವರ್ಷಗಟ್ಟಲೆ ಕೆಡುವುದಿಲ್ಲ ಅನ್ನುವಂಥ ಕೆಮಿಸ್ಟ್ರಿ ನಮ್ಮ ತಾಯಿಯಲ್ಲೇನು ಗೊತ್ತು, ನಿಮಗೆ ಗೊತ್ತಿಲ್ಲ. 1 ವರ್ಷಗಟ್ಟಲೆ ಉಪ್ಪು ಹಾಕಿದ್ರೆ ಬ್ಯಾಕ್ಟೀರಿಯಾ ಹುಟ್ಟುವುದಿಲ್ಲ ಅನ್ನೋದು ಇತ್ತೀಚೆಗೆ ಪ್ರಯೋಗ ಮಾಡಿದ ವಿಜ್ಞಾನದವರು. ನಮ್ಮ ಜಾನಪದ ಯಾವ ಕಾಲದಲ್ಲಿ ಇಂಥ ಪ್ರಯೋಗವನ್ನು ಮಾಡಿಬಿಟ್ಟಿಲ್ಲ. ವಿಜ್ಞಾನ ತಂತ್ರಜ್ಞಾನ ಯಾವುದೇ ಇರಬಹುದು, ಅವೆಲ್ಲವೂ ದೇಸಿ ಸಂಸ್ಕೃತಿಯ ಮೇಲೆ ಕಸಿ ಕಟ್ಟಿಕೊಂಡು ಬೆಳೆದಂಥ ಪ್ರಯೋಗಗಳ ಹೊರತು ಅವ್ಯಾವು ಸಂಸ್ಕೃತಿಯ ಬೇರುಗಳಲ್ಲ ಅನ್ನುವಂಥ ಸತ್ಯವನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಿಮ್ದು ಯಾವುದೇ ಕೆಮಿಸ್ಟ್ರಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಬಯಾಲಜಿ, ಜುವಾಲಜಿ, ಬಾಟ್ನಿ, ಇವೆಲ್ಲವುಗಳನ್ನು ನಾವು ಕನ್ನಡದವರು ಮಾಡಬಲ್ರಿ. ವಚನ ಸಾಹಿತ್ಯದಲ್ಲಿ ಸಸ್ಯ ಸಂಕುಲ, ಪ್ರಾಣಿ ಸಂಕುಲ, 1, 2 ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಅರ್ಥಶಾಸ್ತ್ರ, ಎಲ್ಲ ಶಾಸ್ತ್ರಗಳನ್ನು ವಚನಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ವಚನಕಾರರ ಆಲೋಚನೆಯ ಹರವು, ಚಿಂತನೆಯ ಹರವು ಬಹಳ ದೊಡ್ಡದಾದಂಥದ್ದು. ಕನ್ನಡಿಗರ ಚಿಂತನೆಯ ಹರವು, ಆಲೋಚನೆಯ ಹರವು, ಇವೆಲ್ಲವುಗಳಲ್ಲಿ ಎಲ್ಲೋ ನಿಮ್ಮ ಪ್ರಯೋಗ ಸಣ್ಣದು ಸ್ವಾಮಿಯದು. ನಿಮ್ಮ ಎಲ್ಲ ಪ್ರಯೋಗಗಳ ಬೇರುಗಳು ಎಲ್ಲೆಂತ ಹೇಳಿದ್ರ ಮಾನವ ಸಂಸ್ಕೃತಿಯಲ್ಲಿ, ದೇಶೀಯತೆಯಲ್ಲಿ, ಜಾನಪದದಲ್ಲಿ, ಜಾನಪದ ಬೇರಿನ ಮೇಲೆ ಕಸಿ ಕಟ್ಟಿಕೊಂಡು ಬೆಳೆದ ನೀವು ಈ ರೀತಿ ಗೊತ್ತಿಲ್ಲದ ವಿಷಯದ ಬಗೆಗೆ ಮಾತನಾಡೋದು ಸರಿಯಲ್ಲ. ಆದರೂ ಕೆಲವರು ಮಾಡ್ತಿರ್ತಾರೆ. ಅವೆಲ್ಲ ಸೂರ್ಯನಿಗೆ ಉಗುಳುವ ಪ್ರಯತ್ನಗಳಷ್ಟೇ. ಸೂರ್ಯನಿಗೆ ಉಗುಳು ಎಂದೂ ಸೂರ್ಯನಿಗೆ ಸಿಡಿಲಿಕ್ಕೆ ಸಾಧ್ಯ ಇಲ್ಲ. ಉಗಿಳದವರು ಮುಗುಳದ ಮೇಲೆ ತಿರುಗಿ ಬೀಳುತ್ತದನ್ನು ಸತ್ಯ ಭಾಳ ಜನರಿಗೆ ಗೊತ್ತಿರಲಿ. ಹಾಗಾಗಿ ಕನ್ನಡದವರು ಯಾವುದೇ ಕಾರಣಕ್ಕೂ ಯಾರೋ ಏನೋ ಹೇಳಿದ್ರು ಅಂದ್ರು ಅನ್ನೋ ಮಾತ್ರಕ್ಕೆ ನಮ್ಮ
ಕೆಲಸ ಅದು ದೋಷದಿಂದ ಕೂಡಿದ್ದು ಅಂತ ಅನ್ಕೊಳ್ಳುವಂತ ಅಗತ್ಯ ನಮಗಿಲ್ಲ. ಹಾಗಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಬೆಟ್ಟಗೆರೆ ಕೃಷ್ಣ ಶರ್ಮಾ ಟ್ರಸ್ಟ್ ತುಂಬಾ ವಿಧಾಯಕವಾದಂಥ ಕಾರ್ಯಕ್ರಮಗಳನ್ನು ಯೋಜಿಸಿದೆ. ಎಸ್, ಕನ್ನಡವು ಅದು ಕನ್ನಡಿಗರ ರಕ್ತ, ಉಸಿರು. ಎರಡರ ಸೃಷ್ಟಿಗೆ ಕಾರಣ ಕರ್ನಾಟಕ ಮಾತೆಯ ಬಸಿರು ಅನ್ನುವಂಥ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ಎನ್ನುವಂಥದ್ದು ಕೇವಲ ಅದು ಹೆಸರಲ್ಲ, ಮಂತ್ರ. ಆ ಮಂತ್ರದ ಭಾಷೆ ಕನ್ನಡ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಯಾಕಂತ ಹೇಳಿದ್ರೆ ಕರ್ನಾಟಕ ಅಂತರ್ಗತ ಭಾರತ, ಭಾರತ ಅಂತರ್ಗತ ವಿಶ್ವ, ಕನ್ನಡ ಸಂಸ್ಕೃತಿ ರೂಪಿಸಿಕೊಂಡು ಆವರಿಸಿಕೊಂಡು ಬಂದ ಜೀವನ ದರ್ಶನ ಕನ್ನಡ. ಹಾಗಾಗಿ ಶುದ್ಧ ಕನ್ನಡಿಗ, ಶುದ್ಧ ಭಾರತೀಯನು ಅಪ್ಪಟ ವಿಶ್ವಮಾನವನು ಆಗಬಲ್ಲ ಅನ್ನುವಂಥ ಭರವಸೆ ನಮಗಿದೆ. ಖಂಡಿತವಾಗಲೂ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೆಜ್ಜೆಯನ್ನು ಹಾಕೋಣ. ಒಳ್ಳೆ ಕೆಲಸಗಳನ್ನು ನಾವು ಮಾಡೋಣ. ಆದರೂ ಕೂಡ MD ಒಕ್ಕುನ್ ಸರ್, ಶಂಕರಣ್ಣ ಹಲಗತ್ತಿ ಅವರು ಹೇಳಿದ ಹಾಗೆ ಜಾಗತೀಕರಣದ ಈ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಇಂಗ್ಲಿಷ್ ಬಲ್ಲವರೇ ಕೂಡಿಕೊಂಡು ಅಂತಾರಾಷ್ಟ್ರೀಯ ಕೂಗು ಹಾಕ್ತಕ್ಕಂಥ ಸಮಕಾಲೀನ ಸಂದರ್ಭದಲ್ಲಿ ಕನ್ನಡಿಗರಾದ ನಾವು ಕನ್ನಡ ಭಾಷೆ, ಸಂಸ್ಕೃತಿ ಇವುಗಳ ಬಗೆಗೆ ಯಾರು ಅಲ್ಲ ಸಲ್ಲದ ಮಾತುಗಳನ್ನು ಆಡ್ತಾರೋ ಅಥವಾ ಇವುಗಳ ಬೆಳವಣಿಗೆಗೆ ಯಾರು ಅಡ್ಡಿಪಡಿಸ್ತಾರೋ ಅಂಥವರ ವಿರುದ್ಧ ಎತ್ತರದ ದನಿಯನ್ನ ಎತ್ತುವಂಥ ಕೆಲಸವನ್ನ ನಾವೆಲ್ಲ ಮಾಡಬೇಕಾಗಿದೆ. ಒಕ್ಕುನ್ ಸರ್ ಪ್ರಾಸ್ತಾವಿಕವಾದ ಮಾತುಗಳನ್ನು ಆಡ್ತಾ ಕಿವಿಗುಡಿಸಿವು. ನಮಗೇನು ಭಯ ಇಲ್ಲ, ನಮಗೇನು ಭಯ ಇಲ್ಲ. ನಮ್ಮ ಬಾಸು ಅಲ್ಲ, ಅವ್ರ ಹೆಸರಿನೊಳಗೆ ಗುಡಿಸಿ ಅಂತ ಇದೆ. ಯಾಕಂತ ಕೇಳಿದರೆ ಇಡೀ ವಿಶ್ವವಿದ್ಯಾಲಯವನ್ನು ಗುಡಿಸಿ ಮನೆಗೆ ತಗೊಂಡು ಹೋಗಿರ್ತಕ್ಕಂಥ ಮನುಷ್ಯ ಗೊತ್ತಿರಬೇಕು. ಇದೆಲ್ಲ ಇದವ್ರಿಗೆಲ್ಲ ಸತ್ಯ ಗೊತ್ತೈತಿ. ನನಗೆ ನನ್ನ ನಂಬರ್ ಅವ್ರ ಕಡೆ ಐತಿ. ಯಾಕಂತ ಕೇಳಿದ್ರೆ ಬೇಡ, ಭಾಳ ಹೇಳೋದು ಬೇಡ. ಯಾಕೆ ಅವ್ರ ಕಡೆ ನಂಬರ್ ಐತಿ ಅಂತ ಕೇಳಿದ್ರೆ ಅವ್ರು ಹೆಂಗೆ ಕೂತಿರೋದು, ಆ ಚೇರ್ ಮೇಲೆ ಹೆಂಗೆ ಕೂತಿದ್ರು ಅಂತ ಗೊತ್ತಿರೋದ್ರೊಳಗೆ ನಾನು ಒಬ್ಬ. ಹಾಗಾಗಿ ನಂಬರ್ ಐತೆ ಅವ್ರ ಕಡೆ. ಫೋನ್ ಹಚ್ಬೋದು ಅಂತ ಅನಿಸಿತ್ತು, ಹಚ್ಚಲಿಲ್ಲ. ಹಚ್ಚಿದ್ರೆ ನಮಗೇನು, ನಾವೇನೋ ದೊಡ್ಡ ಅಪರಾಧ ಮಾಡಿಲ್ಲ. ಒಬ್ಬ ಸರ್ ಭಾಳ ಚಂದ ಹೇಳಿದ್ರು, ಇವತ್ತು ಇವರಿಬ್ಬರು ಮಾತಾಡಿರೋ ಕಥೆಗಳದಾವಲ್ಲ, ಮಾತುಗಳದಾವಲ್ಲ, ಗುಡಿಸಿ ಅವ್ರ ಮುಂದೆ ಮಾತಾಡ್ಬೇಕಾಗಿತ್ತು. ಇಲ್ಲ, ಹಾಕ್ರಿ, ಯೂಟ್ಯೂಬ್ದಾಗ ಹಾಕ್ರಿ, ಜನ ನೋಡ್ತೀವಿ. ಕಲಬುರ್ಗಿ ಸರ್ ಅಂತವರು, RC ರೇಮಠ್ ಅಂತವರು, ಬೆಟಗೇರಿ ಕೃಷ್ಣ ಶರ್ಮರ್ ಅಂತವರು, ಇಂಥ BMC ಅಂತವ್ರ ಮೇಲ್ಗಡೆ ಇಂಥಲ್ಲಿ PhD ನಡೀತಕ್ಕಂಥ ಕನ್ನಡದ ಒಂದು ಪ್ರಮುಖವಾದ ಕೇಂದ್ರದೊಳಗೆ PhD ನಡೀತಕ್ಕಂಥ, ಇಡೀ ಕನ್ನಡ ಮತ್ತು ಕನ್ನಡದ ಸಂಸ್ಕೃತಿಯನ್ನು ಬೆಳೆಸಿರ್ತಕ್ಕಂಥ ಅನೇಕ PhDಗಳು ನಡೆದಿರುವಂಥದ್ದನ್ನು ಅಪ್ರಯೋಜಕ PhDಗಳು ಅಂತ ಹೇಳುವಂಥ ಮನುಷ್ಯನಿಗೆ ನನಗನ್ನಿಸ್ತತಿ, ಇವ್ರು ಸರ್ ಮಾತಾಡ್ತಾ ಇದ್ರು, ಭಾಳ ಚಂದ ಮಾತಾಡಿದ್ರು. ಹಳ್ಳಿ ಉದಾಹರಣೆಗಳನ್ನು ಕೊಟ್ಟರು. ಕೆಮಿಸ್ಟ್ರಿ ಇದು ಏನೈತೆ ಅಂದ್ರೆ ರೂರಲ್ ಏರಿಯಾದಾಗ ಅಂತಂದ್ರು. ಅಕ್ಷರ ಗೊತ್ತಿರಲಾರ್ದಂಥ ನಮ್ಮ ಹಳ್ಳಿಯ ತಾಯಂದಿರು ಏನು ಕೆಮಿಸ್ಟ್ರಿ ಪ್ರಯೋಗ ಮಾಡ್ತಕ್ಕಂಥ, ಅಡುಗೆ ಮನೆಯೊಳಗೆ ಪ್ರಯೋಗ ಮಾಡ್ತಕ್ಕಂಥ ಅಕ್ಷರ ಗೊತ್ತಿಲ್ಲ ಅವರಿಗೆ. ಅಂಥ ಒಂದು ಜ್ಞಾನವನ್ನು ಇವರು ಪ್ರಯೋಗಾಲಯದೊಳಗೆ ಕೆಮಿಸ್ಟ್ರಿ ಲ್ಯಾಬ್ದೊಳಗೆ ಕೂತ್ಕೊಂಡು ಅಲ್ಲಿ ಏನು ಪ್ರಯೋಗಗಳನ್ನು ಮಾಡ್ತಕ್ಕಂಥ ಈ ಮನುಷ್ಯನಿಗೆ ನನಗನ್ನಿಸುತ್ತೆ,
ನನಗೆ ಅನಿಸಿದ್ದನ್ನು ಹೇಳ್ತೀನಿ ನಾನು. ನಿಮಗೂ ಹಂಗೆ ಅನಿಸುತ್ತೆ ಅಂತ ತಿಳ್ಕೊಂಡಿನಿ ನಾನು. ಮ್ಯಾಲಿದ್ದವ್ರಿಗೂ ಹಂಗೆ ಅನಿಸುತ್ತೆ ಅಂತ ತಿಳ್ಕೊಂಡಿನಿ. ಆ ಮನುಷ್ಯನಿಗೆ ಕನ್ನಡದಲ್ಲಿರುವಂಥ ಮೂಲಾಕ್ಷರಗಳನ್ನು ಸಂಪೂರ್ಣವಾಗಿ ತಪ್ಪಲಾರ್ದಂಗೆ ಬರೆದು ಉಚ್ಚಾರ ಮಾಡಿ ಒಂದೊಂದು ಅಕ್ಷರದ ಉತ್ಪತ್ತಿ ಸ್ಥಾನವನ್ನು ಹೇಳಿದರೆ ಬಹುತೇಕ ಕನ್ನಡದೊಳಗೆ ಗೊತ್ತಿಲ್ಲ ಮನುಷ್ಯನಿಗೆ. ಕನ್ನಡದ ಅಕ್ಷರಗಳು ಗೊತ್ತಿರಲಿಕ್ಕಿಲ್ಲ, ಕನ್ನಡದ ಅಕ್ಷರಗಳು ಗೊತ್ತಿಲ್ಲ, ಉತ್ಪತ್ತಿ ಸ್ಥಾನ ಗೊತ್ತಿಲ್ಲ. ನನಗೆ ಕ ಕ ಕ ಅಂತ ಹೇಳ್ತೀನಿ, ಪ ಪ ಪ ಅಂತ ಹೇಳ್ತೀನಿ. ಪ ಅನ್ನುವಂಥ ಶಬ್ದ ಇದು ಉಭಯವಸ್ಥ ಧ್ವನಿ ಅಂತ ಗೊತ್ತಾಗಬೇಕು. ಇಷ್ಟು ಗೊತ್ತಿರಲಾರ್ದಂಥ ಮನುಷ್ಯ ಎಷ್ಟೋ ಜನ ಹೆಸರು ನೋಡ್ರಿ, ಕಂಬಾರ ಬೌಣ ಇದೆ, ಹೌದಾ? ಇಂಥ ಇಡೀ ಕರ್ನಾಟಕದಲ್ಲೇ ಅತ್ಯುನ್ನತವಾದಂಥ ಸ್ಥಾನ ಮಾನ ಗೌರವಗಳನ್ನು ಹೊಂದಿರತಕ್ಕಂಥ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಬಗ್ಗೆ ಅದರ ಕೆಲಸಗಳ ಬಗ್ಗೆ ಅದರ ಸಂಶೋಧನೆಗಳ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತನಾಡಿರ್ತಕ್ಕಂಥ ಕೆ.ವಿ. ಗುಡಿಸಿ ನಿವೃತ್ತ ಕುಲಪತಿಗಳನ್ನು ಅಧ್ಯಾಪಕರ ಪರಿಷತ್ತಿನ ವತಿಯಿಂದ ತಮ್ಮೆಲ್ಲರ ವತಿಯಿಂದ ನಾನು ಅವರ ಮಾತುಗಳನ್ನು ಅತ್ಯಂತ ತೀವ್ರವಾಗಿ ಖಂಡಿಸೋದಕ್ಕೆ ಇಷ್ಟಪಡ್ತೇನೆ. ಪತ್ರಿಕೆಗಳಿದ್ರೆ ಬರೀಬೋದು, ರಿಪೋರ್ಟ್ ಹಾಕ್ಬೋದು, ನನಗೇನು ಪ್ರಾಬ್ಲಮ್ ಇಲ್ಲ. ಯಾಕಂತ ಕೇಳಿದ್ರೆ ನಾವು ಭಾಳ ತಡ್ಕೊಂಡಿವಿ ನಾವು. ತಡ್ಕೊಂಡು ಬಹುತೇಕ ಕನ್ನಡಿಗರು ಹೆಂಗದೀವಿ ಅಂದ್ರೆ ಬಸ್ನಾಗ ಕೂತಾಗ ಯಾವ ಬಂದು ಪ್ಲೀಸ್ ಅಂತಾನೆ. ಒಂದು ಮುಂದಿನ ಏನಾದರೂ ರೋಡ್ ಬ್ರೇಕರ್ ಬಂತು ಅಂದ್ರೆ ಅದು ಬಸ್ ಜಿಗಿದು ಮುಂದೆ ಹೋಗ್ತತಿ. ಮುಂದೆ ಹೋಗೋದ್ರೊಳಗೆ ಇವ ಏನು ನಡು ಹಿಂಗೆ ಬಂದಿರ್ತಾನ, ಅವ್ನು ಲಾಸ್ಟಿಗೆ ಕೂತಿರ್ತಾನೆ, ನಡುವು ಕೂತಾವ ಏನು ಮಾಡ್ತಾನಂದ್ರೆ ಆ ದಡಿಕೆಗೆ ಸರಿದು ಹಿಂಗೆ ಕೂಡ್ತಾನೆ, ಸರಿದು ಕುಂಡಿರ್ತಾನ. ಮುಂದೆ ಹೋಗಿ ಇನ್ನೊಂದು ಬ್ರೇಕ್ ರೋಡಿಗೆ ಬಂದಾಗ ಇವ ಕೆಳಗೆ ಬಿದ್ದಿರ್ತಾನೆ, ಹಿಂಗೆ ಕೈ ಮಾಡಿದವ ಬರ್ರಿ ಮೇಲೆ ಬಿದ್ದಿರಿ ಅಂತ ಎಬ್ಸಕ್ಕೆ ಬರ್ತಾನೆ. ನಾವು ಸರಿಯೋದು ಬೇಡ. ಬೈ ಚಾನ್ಸ್ ಏನಾದರೂ ಒಂದೇ ಸಲಕ್ಕೆ ನಾವು ಸರಿದು ಬಿಟ್ಟು ಸಾವಕಾಶವಾಗಿ ಹಿಂಗೆ ಒತ್ತಿದ್ದೀವಿ ಅಂದ್ರೆ ಅವ್ನು ಹಾಳು ನೋಡ್ತಿದ್ದ ನಿಂತಿರಾಕಿ ನಾವು ಸರಿಯೋದಷ್ಟೇ ಕಳ್ಕೊಂಡಿವಿ. ಒತ್ತುವುದನ್ನು ಇನ್ನು ಮೇಲೆ ಕಲಿಬೇಕು ಅನ್ನೋದನ್ನು ಸುಮ್ಮನೆ ಹಂಗೆ ಮಾತಾಡ್ತಾ ಇದ್ದೀನಿ. ಭಾಳ ಚೆನ್ನಾಗಿ ನಮ್ಗೆ ಒಮ್ಮೊಮ್ಮೆ ನಾವು ರಿಟೈರ್ಡ್ ಆದವರಾಗಲಿ ಅಥವಾ ಈಗ ಇದ್ದವ್ರ ಮನೆಗೆ ಒಂದೊಂದು ಸಲ ವಿಚಾರ ಮಾಡೋದು, ಯಾವ ಭಾಷೆ ಯಾವ ಎಲಿವೇಶನ್ದೊಳಗೆ ಹಿಂಗೆ ನಡೆಯಂಗಿಲ್ಲ, ಯಾವ ಎಲಿವೇಶನ್ದಾಗೂ ಹಿಂಗೆ ನಡೆಯಂಗಿಲ್ಲ. ಹಾಗಾಗಿ ಕನ್ನಡದವರು ವಿಶಿಷ್ಟವಾಗಿದ್ದೀವಿ, ವಿಶಿಷ್ಟವಾದ ನಡವಳಿಕೆ ಅದ, ವಿಶಿಷ್ಟವಾದಂಥ ಆಚರಣೆ ಅದ. ಹೀಗಾಗಿ ಅಭೂತಪೂರ್ವವಾದಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಿರಿ. ನೀವು ಅತ್ಯಂತ ಹೃದಯಪೂರ್ವಕವಾಗಿ ಇವತ್ತು ಮಾತಾಡಿದ ಯಾರು ತುಟಿಗಳಿಂದ ಮಾತಾಡಿಲ್ಲ, ತಮ್ಮ ಮನಸ್ಸುಗಳಿಂದ ಎದೆಯಿಂದ ಮಾತಾಡ್ಯಾರ. ಆ ಮಾತುಗಳು ನಮ್ಮೊಳಗೆ ಜೋಪಾನವಾಗಿ ಇಟ್ಕೊಳ್ತೀವಿ. ಎರಡೂ ಸಂಘಗಳು ಕೊಟ್ಟಿರುವಂಥ ಟ್ರಸ್ಟ್ ಮತ್ತು ವಿದ್ಯಾರ್ಥಿ ಸಂಘ ನೀಡಿರುವಂಥ ಅನುದಾನದಲ್ಲ ಆತ್ಮಸಾಕ್ಷಿಯಾಗಿ ಅತ್ಯಂತ ಪ್ರೀತಿಯಿಂದ ನಮ್ಮ ಕಾಲೇಜುಗಳಲ್ಲಿ ಮತ್ತು ಇಡೀ ಒಂದು ಸಮೂಹದೊಳಗಡೆ ಇಡೀ ಊರಿನೊಳಗಡೆ ಹಬ್ಬದ ರೀತಿ ಒಳಗೆ ಆಚರಣೆ ಮಾಡುವ ಮೂಲಕ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಬೆಳೆಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾವು ಆತ್ಮಸಾಕ್ಷಿಯಾಗಿ ಮಾಡ್ತೀವಿ ಅಂತ ತಿಳ್ಕೊಂಡು ಇಲ್ಲಿ ಕೂತಿರುವಂಥ ಇಲ್ಲಿ ಕಾದಿರುವಂಥ ಎಲ್ಲ ಸ್ನೇಹಿತರ ಪರವಾಗಿ ನಿಮಗೆಲ್ಲರಿಬ್ಬರಿಗೂ ಕೂಡ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ. ಇಷ್ಟು ಮಾತುಗಳು ಸಾಕು ಅಂತ ನಾನು ಭಾವಿಸಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಗೆ ಅಭಿನಂದಿಸ್ತಾ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕನ್ನಡದ ಗಿಂಡಿಗಳು ಕನಕನ ಗಿಂಡಿಗಳಂತ ಅಲ್ಲ, ಅಲ್ಲಿ ಎಲ್ಲರಿಗೂ ಮುಕ್ತವಾದ ಸ್ವಾಗತ ಇದೆ. ಎಂತೆಂತಹ ಕಸ ಬಂದರೂ ಅದನ್ನು ಗುಡಿಸಿಕೊಂಡು ಸ್ವಚ್ಛ ಮಾಡಿಕೊಳ್ಳುವಂತ ತಾಕತ್ತು ಕನ್ನಡಿಗರ ತೋಳುಗಳಿಗಿದೆ. ನಮ್ಮ ನಾಲಿಗೆಗಳನ್ನು ಕತ್ತರಿಸಿದಾಗಲೂ ದನಿ ಹೇಗೆ ಎತ್ತರಿಸಬೇಕು, ಇಂತಹ ಸವಾಲಿಗೆ ಹೇಗೆ ಉತ್ತರಿಸಬೇಕು ಅನ್ನೋದನ್ನ ತಮ್ಮ ಸಾತ್ವಿಕ ಆಕ್ರೋಶದ ಮೂಲಕ ಭಜಂತ್ರಿ ಸೇರ್ ಅವರು ಹೊರಗಡೆವಿದ್ದಾರೆ. ಅವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಬಹಳ ಅರ್ಥಪೂರ್ವಕ